ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ಕ್ಲಾಸ್ನಲ್ಲಿ ಈ ಥರ ಬ್ಯಾಕ್ ಸ್ಟಿಚ್ ಯಾವ ಥರ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಒಂದೇ ಸ್ಟಿಚ್ಚನ್ನ 4 ಥರ ಹಾಕಿದ್ದೀನಿ. 4 ಥರ ಅಂದರೆ ಸೇಮ್ ಮೆಥಡ್, ಬಟ್ ಇಲ್ಲಿ ಒಂದು ಸ್ವಲ್ಪ ದೊಡ್ಡದಾಗಿ ಹಾಕಿದ್ದೀನಿ, ಇಲ್ಲಿ ಸ್ವಲ್ಪ ಚಿಕ್ಕದು ಹಾಕಿದ್ದೀನಿ. ಮತ್ತು ಇದು ಬಂದು ಪ್ಲೈನ್ ಥ್ರೆಡ್, ಅಂದರೆ ಸಿಲ್ಕ್ ಥ್ರೆಡಲ್ಲಿ ಪ್ಲೈನ್ ಡಿಸೈನ್ ಹಾಕಿದ್ದೀನಿ. ಇನ್ನು ಇದು ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಸೊ ಇದೆಲ್ಲ ಒಂದೇ ಸೇಮ್ ಸ್ಟಿಚ್ಚೇ ಆಗಿರುತ್ತೆ, ಬಟ್ ಸ್ವಲ್ಪ ನಮ್ಮ ಹ್ಯಾಂಡ್ಲಿಂಗ್ನ ಯಾವ ಥರ ಸೆಟ್ ಮಾಡ್ಕೊಬೇಕು, ಯಾವ ಥರ ನಾವು ಮಾಡಿದ್ರೆ ಈ ಥರ ಸ್ಟಿಚಿಂಗ್ಗಳು ಬರುತ್ತೆ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಯಾರಾದರೂ ಇನ್ನೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಸಿಲ್ಕ್ ಜರಿ ಥ್ರೆಡ್ ತೊಗೊಂಡಿದ್ದೀನಿ, 1 ಗಂಟೆ ಹಾಕ್ಕೊಂಡಿದ್ದೀನಿ. ಇನ್ನು ನಾರ್ಮಲ್ ಸ್ಟಾರ್ಟ್ ಹೇಗೆ ಮಾಡಬೇಕು ಅಂತ ಈಗಾಗಲೇ ಹೇಳ್ಕೊಟ್ಟಿದ್ದೀನಿ. ಇವತ್ತಿನ ಕ್ಲಾಸಲ್ಲಿ ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ತೀನಿ. ಫಸ್ಟು ನಾಟ್ ಹಾಕ್ಕೊಂಡು ದಾರನ ತಗೊಬೇಕು. ಒಂದು ಲಾಂಗ್ ಸ್ಟಿಚ್ ಹಾಕಬೇಕು. ಅದಾದಮೇಲೆ ಮತ್ತೆ ಒಂದು ಶಾರ್ಟ್ ಸ್ಟಿಚ್. ಅದಾದಮೇಲೆ ಮತ್ತೆ ರಿವರ್ಸ್ ಒಂದು ಸ್ಟಿಚ್ ಹಾಕಬೇಕು. ಅದಾದಮೇಲೆ ಮತ್ತೆ ಲಾಂಗ್ ಸ್ಟಿಚ್. ಅದಾದಮೇಲೆ ಶಾರ್ಟ್ ಸ್ಟಿಚ್ ಒಂದು, ಮತ್ತು ರಿವರ್ಸ್ ಸ್ಟಿಚ್ ಒಂದು, ಮತ್ತು ಲಾಂಗ್ ಸ್ಟಿಚ್. ಶಾರ್ಟ್ ಸ್ಟಿಚ್ ಒಂದು, ರಿವರ್ಸ್ ಸ್ಟಿಚ್ ಒಂದು, ಮತ್ತು ಲಾಂಗ್ ಸ್ಟಿಚ್. ನೋಡಿ, ಲಾಂಗ್ ಸ್ಟಿಚ್ ಒಂದು, ಅದ್ರ ಮುಂದೆ ಶಾರ್ಟಾಗಿ ಒಂದು ಸ್ಟಿಚ್ ಹಾಕಬೇಕು, ಮತ್ತು ಹಿಂದೆ ತೊಗೊಂಬರ್ಬೇಕು, ಮತ್ತು ಇಲ್ಲೊಂದು ಶಾರ್ಟ್ ಸ್ಟಿಚ್ ಹಾಕಬೇಕು ರಿವರ್ಸ್ಗೆ, ಮತ್ತು ಮುಂದಕ್ಕೆ ತೊಗೊಂಡು ಹೋಗಬೇಕು. ಇದೇ ಥರನೇ ಈ ಡಿಸೈನ್ ಕಂಟಿನ್ಯೂ ಮಾಡಬೇಕು. ಕೊನೆಯಲ್ಲಿ ಈ ದಾರ ಮೇಲ್ಗಡೆ ಎಳ್ಕೊಂಡು ಪಕ್ಕದಲ್ಲಿ ಇನ್ನೊಂದು ಚಿಕ್ಕದಾಗಿ ಸ್ಟಿಚ್ ತೊಗೊಬೇಕು. ಈ ಮೇಲ್ಗಡೆ ಎಳೆದ್ಬಿಟ್ಟು ಈ ದಾರ ಇದೆಯಲ್ವ, ಅದನ್ನು ಈ ದಾರದ ಒಳಗಡೆಯಿಂದ ತೆಗಿಬೇಕು. ಅಲ್ಲಿ ನಾಟ್ ಫಾರ್ಮ್ ಆಗುತ್ತೆ. ಈಗ ಇನ್ನೊಂದು ಸಲ ಮಾಡಿ ತೋರಿಸ್ತೀನಿ.
ಜರಿ ಥ್ರೆಡಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ತೆ. ಈಗ ಸಿಲ್ಕ್ ಥ್ರೆಡಲ್ಲಿ ಯಾವ ಥರ ಮಾಡೋದು ಅಂತ ನೋಡೋಣ. ಇದಕ್ಕೆ ಎರಡೆಳೆ ದಾರ ತೊಗೊಬೇಕು. ಗಂಟು ಹಾಕ್ಕೊಂಡಿದ್ದೀನಿ. ಮತ್ತು ಲಾಂಗ್ ಸ್ಟಿಚ್, ಒಂದು ಶಾರ್ಟ್ ಸ್ಟಿಚ್, ಅದಾದಮೇಲೆ ರಿವರ್ಸ್ ಸ್ಟಿಚ್. ನೋಡಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದು ಸ್ವಲ್ಪ ದೂರಕ್ಕೆ ಮಾಡಿದ್ದೀನಿ, ಇದು ಸ್ವಲ್ಪ ಹತ್ತಿರದಲ್ಲಿ ಮಾಡಿದ್ದೀನಿ. ಮತ್ತು ಇದು ಪ್ಲೇನ್ ಸಿಲ್ಕ್ ಥ್ರೆಡಲ್ಲಿ ಮಾಡಿರೋದು. ಈಗ ಇದಕ್ಕೇನೆ ಒಂದೊಂದು ಬೀಡನ್ನ ಯಾವ ಥರ ಇಲ್ಲಿ ಆ್ಯಡ್ ಮಾಡಬೇಕು ಅಂತ ಇನ್ನೊಂದು ಡಿಸೈನ್ ಹಾಕಿ ತೋರಿಸ್ತೀನಿ. ಒಂದು ಲಾಂಗ್ ಸ್ಟಿಚ್ಚು ಮತ್ತು ಒಂದು ಶಾರ್ಟ್ ಸ್ಟಿಚ್ಚು, ಮತ್ತು ಬ್ಯಾಕ್ಗೆ ಒಂದು ರಿವರ್ಸ್ ಸ್ಟಿಚ್ ಹಾಕ್ಕೋಬೇಕು. ಅದಾದಮೇಲೆ ಈಗ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿಬಿಟ್ಟು ಮತ್ತೆ ಇದನ್ನು ಇಲ್ಲೇ ಲಾಕ್ ಮಾಡಬೇಕು. ಅದಾದಮೇಲೆ ಮತ್ತೆ ಒಂದು ಲಾಂಗ್ ಸ್ಟಿಚ್ಚು, ಒಂದು ಶಾರ್ಟ್ ಸ್ಟಿಚ್ಚು, ಮತ್ತು ಒಂದು ರಿವರ್ಸ್ ಸ್ಟಿಚ್ಚು. ದಾರ ಮೇಲೆ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಲಾಕ್ ಮಾಡಬೇಕು.
ಸೊ ನೋಡಿ ಇದು ಹೀಗೆ ಬರುತ್ತೆ ಫಿನಿಶಿಂಗು. ಒಂದು ಬರೀ ಝರಿ ಥ್ರೆಡಲ್ಲೇ ಮಾಡಿದೆ, ಇನ್ನೊಂದು ಸ್ವಲ್ಪ ಹತ್ರದಲ್ಲಿ ಮಾಡೋದು ತೋರಿಸ್ದೆ, ಇನ್ನೊಂದು ಪ್ಲೈನ್ ಸ್ಟಿಚ್ಚು ಅಂದರೆ ಪ್ಲೈನ್ ಬ್ಯಾಕ್ ಸ್ಟಿಚ್ಚು, ಇನ್ನೊಂದು ಬೀಡ್ ಹಾಕೋದು ಯಾವ ಥರ ಅಂತ ತೋರಿಸ್ದೆ. ನೀವು ಈ ಡಿಸೈನ್ಗಳನ್ನ ಈ ಕುರ್ತಿಗಳಿಗೆ ಫ್ರಂಟ್ ನೆಕ್ಗೆಲ್ಲ ನೀವು ಈ ಥರ ಉದ್ದುದ್ದ ಡಿಸೈನ್ ಬರುತ್ತೆ ಅಲ್ವಾ, ಈ ಥರ ವಿ ಶೇಪಲ್ಲಿ, ಆ ಥರ ಬೇಕಾದರೂ ಇದನ್ನು ಯೂಸ್ ಮಾಡಿಕೊಂಡು ಈ ಥರ ಕಲ್ತ್ಕೊಂಡು ಹಾಕೊಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ನೋಡಿದ್ರಿ ಅಲ್ವಾ, ಇವತ್ತಿನ ಈ ಕ್ಲಾಸ್ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ವಿಡಿಯೋ ಏನಾದರೂ ನಿಮಗೆ ಯೂಸ್ ಆಗ್ತಾಯಿದ್ರೆ ಒಂದು ಕಮೆಂಟ್ ಮಾಡಿ. ಇನ್ನೂ ಹೆಚ್ಚೆಚ್ಚು ಸ್ಟಿಚಿಂಗ್ಸ್ಗಳನ್ನ ಕಲಿಬೇಕು ಅಂತ ಆಸೆ ಇರೋದಂತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.